ಸರ್ ಎಲ್ಲೋ ಒಂದು ಕಡೆ ವಿಪಕ್ಷ ನಾಯಕರು ಮತ್ತು ರಾಜ್ಯಾಧ್ಯಕ್ಷರ ನಡುವೆ ಇಬ್ಬರ ನಡುವೆ ಸಮನ್ವಯತೆ ಕೊರತೆ ಕಾಣ್ತಾ ಇದೆ ಸರ್. ಯಾಕಂದ್ರೆ ಕೆಲವೊಂದಿಷ್ಟು ಈಗ ಕೋರ್ ಕಮಿಟಿ ಸಭೆಗೆ ಮೊನ್ನೆ ಅಶೋಕ್ ಅವರು ಸಹ ಬಂದಿಲ್ಲ, ಯಾವುದೋ ಒಂದು ಬೇರೆ ರೀಸನ್ ಹೇಳಿದ್ರು. ಕೆಲವೊಂದಿಷ್ಟು ಪ್ರೋಗ್ರಾಮ್ಗೆ ವಿಜಯೇಂದ್ರ ಅವರು ಸಹ ಹೋಗಿರಲಿಲ್ಲ ಪ್ರೆಸ್ ಮೀಟ್ಗಳಿಗೆ. ಈಗ ಇದು ಸಹ ದೆಹಲಿಗೆ ತೆರಳಿದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲ ಪ್ರಶ್ನೆಗಳು ಸಹ ಒಬ್ಬರು ಡೆಲ್ಲಿಗೆ ಹೋಗಿದ್ದಾರೆ. ಸರ್ ನಾನು ಇಷ್ಟು ಹೇಳಬಲ್ಲೆ, ಬಾಹ್ಯವಾಗಿ ಭಾರಿ ಚೆನ್ನಾಗಿದ್ದಾರೆ ಇಬ್ಬರು ಕೂಡ, ಬಾಹ್ಯವಾಗಿ ಚೆನ್ನಾಗಿದ್ದಾರೆ. ಆಂತರಿಕವಾಗಿ ಏನುಂಟು ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ವಲಯದಲ್ಲಿ ಸಣ್ಣ ಪುಟ್ಟ ಮಾತುಕತೆಗಳು ಏನೋ ಅಲ್ಲಿ ಅವರು ಹಾಗೆ ಇವರು ಹೀಗೆ ಅಂತ ಹೇಳುವಂಥದ್ದು ನೀವು ಹೇಳಿದ ರೀತಿಯಲ್ಲಿ ಬರ್ತಾಯಿತ್ತು. ಇದನ್ನು ನಾನು ಕೇಳ್ಕೊಂಡಿದ್ದೀನಿ. ಸರ್ ಈಗಿನ ಪರಿಸ್ಥಿತಿಯಲ್ಲಿ ನೀವು ಹೇಳ್ತಾ ಇದ್ದೀರಿ ಚಿನ್ನದ ಬಟ್ಟೆಗಳ ಥರ ವಸ್ತು ವಿಷಯಗಳು ಕೊಡ್ತಿದೆ ಸರ್ಕಾರ, ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ ಸರ್ ಈಗಿನ? ಸರ್ ನಾನು ಅದನ್ನೇ ನಿಮಗೆ ಹೇಳಿದ್ದು, ಕೋರ್ ಕಮಿಟಿ ಅಂತ ಇರುವಂಥದ್ದು ಅಂಥದ್ದನ್ನು ಚರ್ಚೆ ಮಾಡಿಕೊಂಡು ಆ ಇಶ್ಯೂವನ್ನು ಹೇಗೆ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೋದು ಅಂತೇಳಿ. ಒಂದು ಪ್ರತಿಭಟನೆ ಮಾಡಿ ಬಂದ ಕೂಡಲೇ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ. ಅದರಿಂದಾಗಿ ಏನು ಮಾಡಬೇಕು ಅಂತೇಳಿ, ಅದರಿಂದಾಗಿ ಏನಾಗಬೇಕು ಅಂತ ಆ ಚರ್ಚೆಗಳು ಎಲ್ಲಿವರೆಗೆ ಹೋಗಬೇಕು ಅಂತೇಳಿದರೆ ಆ ಚರ್ಚೆಗಳಿಂದ ಬಂದಂಥ ಒಂದು ನಮ್ಮ ಸೊಲ್ಯೂಷನ್ ಮಾಡಬೇಕಾದ್ದು. ಅದು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸಗಳೆಲ್ಲ ಆಗಬೇಕು. ಬರೇ ಒಂದು ಹೋರಾಟ ಅಂತ ಹೇಳಿದರೆ ಕೇವಲ ಯಾವುದೋ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಒಂದಷ್ಟು ಜನ ನಮ್ಮವರೋ ಬೇರೆಯವರು ಯಾರನ್ನೋ ಕರ್ಕೊಂಡು ಬಂದು ಮಾಡಿದ ಕೂಡಲೇ ಅದು ಹೋರಾಟ ಅಂತ ಅನಿಸೋದಿಲ್ಲ. ಹೋರಾಟ ಸಾಮಾನ್ಯ ಜನರಿಗೂ ಕೂಡ ಅದರ ಪ್ರತಿಫಲ ರೀಚ್ ಆದಾಗ ಮಾತ್ರ ಆ ಹೋರಾಟಕ್ಕೆ ಯಶಸ್ವಿ ಅಂತ ಹೇಳ್ತೀವಿ ನಾವು. ಅಂಥದ್ದು ಆಗ್ತಾಯಿಲ್ಲ. ನಾವು ಬ್ಯಾಂಗ್ಳೂರಿನ ಇಶ್ಯೂಗಳು, ನಾವು ಸ್ಟ್ಯಾಂಪ್ಗಳು, ಮತ್ತೊಂದು ಸ್ಟ್ಯಾಂಪ್ ಡ್ಯೂಟಿ ವಿಚಾರದಲ್ಲಿ ನಾವು ಮಾತಾಡಿದೆವು, ಲಾ ಆ್ಯಂಡ್ ಆರ್ಡರ್ ಸಿಚುವೇಷನಲ್ಲಿ ಮಾತಾಡಿದೆವು. ಆದರೆ ಅವರು ಅವರದ್ದೇ ದಾರಿ ಅಂತಿದ್ದಾರೆ. ಯಾವಾಗ ಅವರು ಹೋಗುವಂಥ ದಾರಿ ತಪ್ಪು ಅಂತ ಹೇಳಿ ಎಲ್ರಿಗೂ ತಿಳಿಸಿ ಅವರಿಗೂ ಕೂಡ ಪರೋಕ್ಷವಾಗಿ ಆ ತಪ್ಪಿನಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿ ಅನಿಸಿ ಜನಗಳಿಗೆ ಸರಿಯಾದರೆ ಮಾತ್ರ ಅದು ನಿಜವಾದ ತಾರ್ಕಿಕ ಅಂತ್ಯ ಅಂತ ನಾನು ತಿಳ್ಕೊಳ್ತೀನಿ. ನೀವು ಕೇಂದ್ರಕ್ಕೆ ಪತ್ರನೂ ಬರೆದಿದ್ದೀರಿ, ಒಂದೆರಡು ಸರಿಗೆ ಮೀಟ್ ಕೂಡ ಮಾಡಿ ಬಂದಿದ್ದೀರಿ, ಅದರಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ವಾ ಅಥವಾ ಏನು? ನೋಡಿ, ಕೇಂದ್ರಕ್ಕೆ ಪತ್ರ ಬರೆದು ನಾನು ಹೋದಕ್ಕೆ ಏನು ಸಿಕ್ಕಿಲ್ಲ ಅಂತಲ್ಲ ಸರ್. ಈ ಅಶಿಸ್ತು ಮಾಡುವಂಥ, ಬಾಯಿಗೆ ಬಂದಾಗೆ ಮೀಡಿಯಾಕ್ಕೆ ಮಾತಾಡುವವರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳುವಂಥದ್ದು ಮತ್ತು ಪಕ್ಷ ವಿರೋಧಿಯಾಗಿ 4 ಗೋಡೆಗಳ ಬದಲು ಅಥವಾ ನಮ್ಮ ನಾಯಕರ ಜೊತೆಯಲ್ಲಿ ಬಿಟ್ಟು ಬೀದಿ ರಂಪಾಟ ಮಾಡಿದವರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದೆ. ಅದು ಯಶಸ್ವಿಯಾಗಿದೆ. ಆದ ಕಾರಣ ಏನೂ ಆಗಲಿಲ್ಲ ಅಂತ ನಾನು ಹೇಳೋದಿಲ್ಲ. ಏನೋ ಆಗಿದೆ, ಸ್ವಲ್ಪ ಆಗಿದೆ, ಇನ್ನೂ ಆಗಲಿಕ್ಕೆ ಸಾಕಷ್ಟು ಇದೆ. ಇವತ್ತು ಅಧ್ಯಕ್ಷರ ಒಂದು ಘೋಷಣೆ ಅದೊಂದು ಭಾರಿ ದೊಡ್ಡ ಸಂಗತಿ ಆಗುತ್ತೆ. ಆದ ಕಾರಣ ಅಧ್ಯಕ್ಷರ ಘೋಷಣೆ ಆಗದೆ ಇದನ್ನು ಹೀಗೆ ತೇಲಿಸ್ಕೊಂಡು ಇಲ್ಲ ಎಲ್ಲ ನಮ್ಮ ಪರವಾಗಿದೆ ಅಂತ ಒಬ್ಬರು ಹೇಳೋದು, ಇಲ್ಲ ನೋಡಿ ಸ್ವಲ್ಪ ದಿನ ನೋಡಿ ಏನೋ ಒಂದು ದೊಡ್ಡ ಸಂಗತಿ ಆಗುತ್ತೆ ಅಂತ ಇನ್ನೊಬ್ಬ ಹೇಳೋದು. ಆ ಕಾರ್ಯಕರ್ತ ಅವನ ಕಿಸೆಯಿಂದ ಖರ್ಚು ಮಾಡಿ ಆ ಗ್ರಾಮದ ಮೂಲೆಯಲ್ಲಿ ಹೋಗಿ BJP ಪರ ಕಾಂಗ್ರೆಸ್ನ ವಿರುದ್ಧ ನಮ್ಮ ಆಂದೋಲನ ಅಂತ ಹೇಳುವಂಥದ್ದನ್ನು ಹೇಳುವಂಥವನ ಮನಸ್ಸಲ್ಲಿ ನಾನು ಹೇಗೆ ಮಾತಾಡೋದು? ಪ್ರಶ್ನೆ ಮಾಡಿದರೆ ಉತ್ತರ ಇಲ್ಲ. ಈಗ ನೀವು ಮಾಧ್ಯಮದವರು ನನಗೆ ಪ್ರಶ್ನೆ ಮಾಡ್ತೀರಿ, ನಿಮ್ಮ ಪ್ರಶ್ನೆಗೆ ಹಲವಾರು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಾನು ತಡಕಾಡ್ತಾ ಇದ್ದೀನಿ.